ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಫ್ರೆಂಡ್ಸ್, ಈ ಡಿಸೈನ್ಗೆ ನಾನು 6 ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತೀನಿ. ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೋಬೇಕಾಗತ್ತೆ. ಲಾಕ್ ಆದಮೇಲೆ 2 ಚೈನ್ಸ್ ಹಾಕ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2 ದಾರನ 1 ಮಾಡ್ತೀನಿ. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡೆ. ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋತೀನಿ. ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕಿದ್ದೀನಲ್ಲ, ಅದನ್ನು ಕೂಡ ನಾನು ಡಬಲ್ ಕ್ರೋಶೆ ಕಂಬ ಅಂತಲೇ ಕೌಂಟ್ ಮಾಡ್ಕೋತೀನಿ. ಈ 2 ಚೈನ್ಸ್ ಇದೆಯಲ್ಲ, ಅದನ್ನು ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ಪಕ್ಕದಲ್ಲೇ ಮಾಡ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ. ಟೋಟಲ್ ಇಲ್ಲಿ ನಾನು 5 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಹಾಗೆ ಆ 2 ಚೈನ್ನ ಸೇರಿದರೆ 6 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಒಂದು ಈ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ. ಮತ್ತು ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತಿದ್ದೀನಿ. ಕಂಬಗಳು ಪಕ್ಕದಲ್ಲೇ ಬರಲಿ. ಹಾಗೆ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ. ಚಿಕ್ಕದು ದೊಡ್ಡದು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಕಂಬಗಳು. ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬ ಮಾಡ್ತಿದ್ದೀನಿ. ಇದೇ ಥರ ಇಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಪಕ್ಕದಲ್ಲೇ ಮಾಡ್ಕೊಳ್ಳಿ. 6 ಕಂಬ ಆದಮೇಲೆ ಇಲ್ಲಿ ನಾನು ಚೈನ್ಗಳನ್ನು ಹಾಕ್ತೀನಿ. ನೋಡಿ, 6 ಕಂಬ 1 ಬೀಡು ಮತ್ತು 6 ಕಂಬ. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಿದ್ದೀನಿ. ಮತ್ತು ಪಕ್ಕದಲ್ಲೇ ಇಲ್ಲೂ ಕೂಡ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಓಕೆ, ಇಲ್ಲೂ ಕೂಡ 6 ಕಂಬ ಮಾಡ್ಕೊಳ್ಳಿ. ನೋಡಿ, 6 ಕಂಬ ಕಂಪ್ಲೀಟ್ ಆಯಿತು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸೇಮ್ ಫ್ಲವರ್ ಬೀಡ್ ತೊಗೊಂಡಿದ್ದೀನಲ್ಲ, ಅದೇ ಬೀಡನ್ನ ನಾನು ಆ್ಯಡ್ ಮಾಡ್ಕೋತಿದ್ದೀನಿ. ಓಕೆ, ನೋಡಿ, ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ. ಇಲ್ಲೂ ಕೂಡ 6 ಕಂಬ ಮಾಡ್ಕೋಬೇಕು. ಪಕ್ಕದಲ್ಲೇ ಪ್ರತಿ ಸಾರಿ ಕಂಬ ಮಾಡಿಕೊಂಡಾಗ ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಗಂಟುಗಳೇನಾದರೂ ಬಂದರೆ ಅದನ್ನು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡಿಕೊಂಡು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಈ ಥರ ಗಂಟುಗಳೇನಾದರೂ ಬಂದರೆ, ಒಂದು ವೇಳೆ ನಿಮಗೆ ಡಿಸೈನ್ ಹಾಕುವಾಗ ಥ್ರೆಡ್ ಖಾಲಿ ಇತ್ತು, ಅಲ್ಲಿ ಗಂಟು ಏನಾದರೂ ಬಂದರೆ ಅದನ್ನು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡಿಕೊಂಡು ನಾವು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಹಾಗೆ ಇಲ್ಲಿ ಒಂದು ಗಮ್ ಹಚ್ಚಿ ಈ ಥರ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಗಮ್ ಹಚ್ಚಿ ನೋಡಿ, ಮತ್ತೆ ಬೀಡ್ ಹಾಕಿ 6 ಕಂಬ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನಿವಾಗ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತೀನಿ. ಇಲ್ಲೂ ಕೂಡ 6 ಕಂಬಗಳನ್ನು ಮಾಡ್ಕೋಬೇಕು. ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮಗೆ ಕುಚ್ಚು ಬೇಡ ಅಂದರೆ ನೀವು ಆ 3 ಚೈನ್ನ ಕೂಡ ಸ್ಕಿಪ್ ಮಾಡಿಕೊಂಡು ಅಲ್ಲಿ ಕೂಡ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಇದೇ ಬೀಡ್ ಹಾಕಬೇಕಂತೇನಿಲ್ಲ ಫ್ರೆಂಡ್ಸ್, ಯಾವುದಾದ್ರೂ ಬೀಡ್ ಹಾಕ್ಬೋದು. ನಿಮಗೆ ಯಾವುದೋ ನೋಡಿಕೊಂಡು ಯಾವುದು ಇಷ್ಟ ಆಗುತ್ತೋ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ
ಬೀಡ್ ಬೇಡ, ಓನ್ಲಿ ಕುಚ್ಚು ಬೇಕಂದರೆ ಆ ಬೀಡನ್ನ ಸ್ಕಿಪ್ ಮಾಡಿ ಆ ಪ್ಲೇಸಲ್ಲಿ ನೀವು 3 ಚೈನ್ನ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಪೂರ್ತಿ ಸೀರೆ ತುಂಬ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. 6 ಕಂಬ ಆದಮೇಲೆ ಬೀಡ್ ಲಾಕ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ 6 ಕಂಬಗಳನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರಲಿ ಕಂಬಗಳು. ಓಕೆ ನೋಡಿ, 6 ಕಂಬ ಕಂಪ್ಲೀಟ್ ಆಯಿತು. ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ. ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡಿ. ಲಾಸ್ಟಲ್ಲಿ 2 ಅಥವಾ 3 ಚೈನ್ ಹಾಕಿ ಈ ಥ್ರೆಡ್ನ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ, ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ 3 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ತಿಳಿಸಿ ನನಗೆ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 137 ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಕುಚ್ಚು ನಿಮಗೆ ಯಾವ ಥರ ಬೇಕೋ, ಶಾರ್ಟ್ ಬೇಕಂದರೆ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿ, ಲೆಂತ್ ಜಾಸ್ತಿ ಬೇಕಂದರೆ ಸ್ವಲ್ಪ ಉದ್ದವಾಗಿ ನೋಡಿ ಕಟ್ ಮಾಡ್ಕೊಳ್ಳಿ. ಹಾಗೆ ಬೀಡ್ಸ್ ಕೂಡ ಇದೇ ಹಾಕಬೇಕಂತೇನಿಲ್ಲ, ನಿಮಗೆ ಯಾವ ಥರ ಬೀಡ್ಸ್ ಇಷ್ಟನೋ ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.